ಹಾಯ್ ಸ್ನೇಹಿತರೆ, ಕಡಿಮೆ ಸಾಮಗ್ರಿಗಳಿಂದ ಅತ್ಯಂತ ರುಚಿಕರವಾದ ಮೂಲಂಗಿ ಸಾಂಬಾರು ನೀವು ಕೂಡ ಮಾಡಬೇಕೇ? ಹಾಗಾದರೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ಈಸಿಯಾಗಿ ಫ್ರೆಂಡ್ಸು, ಮೂಲಂಗಿ ಸಾಂಬಾರು ಯಾರು ಬೇಕಾದರೂ ಮಾಡ್ಬೋದು. ಜಾಸ್ತಿ ಸಾಮಗ್ರಿ ಏನು ಬೇಕಂತಿಲ್ಲ. ಒಂದೇ ಒಂದು ಸಲ ನನ್ನ ವಿಡಿಯೋದಲ್ಲಿರುವ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟ್ ಇರುತ್ತೆ ಅಂತ. ನಿಮಗೆ ಯಾವ ಡಿಶಸ್ಸು ಇಷ್ಟ ಇದೆಯೋ ಕಮೆಂಟ್ಸ್ ಮೂಲಕ ಕಮೆಂಟ್ಸ್ ಮಾಡಿ. ನೀವೇ ಹೇಗೆ ಮೂಲಂಗಿ ಸಾಂಬಾರು ಮಾಡ್ತೀರೋ ಅದನ್ನು ಕೂಡ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಹಾಗಾದರೆ ತಡ ಏಕೆ, ನೋಡೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ಸಾಂಬಾರು ಮಾಡುವುದಕ್ಕೆ ಅರ್ಧ ಬೌಲು ಹೆಸರುಬೇಳೆಯನ್ನು ತಗೊಂಡಿದ್ದೀನಿ ನೋಡಿ. ಇದನ್ನು ಈಗ 2-3 ಸಲ ತೊಳೆದುಬಿಟ್ಟು ನೀರು ಹಾಕಿದ್ದೀನಿ. ಈಗ ಇದರಲ್ಲಿ 2 ಮೂಲಂಗಿ ಗಡ್ಡೆಯನ್ನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ತೊಳೆದು. 2 ಮೂಲಂಗಿ ಗಡ್ಡೆ ಇದೆ ಇದರಲ್ಲಿ. ಮೂಲಂಗಿ ಗಡ್ಡೆ, 1 ಈರುಳ್ಳಿ, 2 ದೊಡ್ಡ ಗಾತ್ರದ ಟೊಮೆಟೊ ಮತ್ತು ಉಪ್ಪು, 2 ಹಸಿಮೆಣಸಿನಕಾಯನ್ನು ಹಾಕಿ ಇದನ್ನು 2 ಸಿಟಿ ಬರ್ಸ್ಬೇಕು ಕುಕ್ಕರಲ್ಲಿ ಹಾಕಿ. ನೀವು ಬೇಕಿದ್ರೆ ಪಾತ್ರೆಯಲ್ಲೂ ಸಹ ಬೇಯಿಸ್ಬೋದು, ಆದರೆ ಕುಕ್ಕರಲ್ಲಿ ಬೇಯಿಸೋದ್ರಿಂದ ಸ್ಮೂತಾಗಿ ಬೇಗ ಬೆಂದು ಬರುತ್ತೆ. ಈಗ ಅದು ಬೇಯುವಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗಾಗಿ ಸಾಂಬಾರ್ ಮಸಾಲ ಅಂದರೆ 150 ಗ್ರಾಮ್ ಪ್ಯಾಕೆಟು, ಇದು 10 ರೂಪಾಯಿ ಪ್ಯಾಕೆಟು, ಅದನ್ನು ಹಾಕಿದ್ದೀನಿ. ನೀವು ಮನೆಯಲ್ಲಿರುವ ಸಾಮಗ್ರಿ ಪುಡಿ ಆದರೆ 1 ಟೇಬಲ್ ಸ್ಪೂನು ಯೂಸ್ ಮಾಡಿಕೊಳ್ಳಿ. ಈಗ ಇದರಲ್ಲಿ 1/4 ಟೇಬಲ್ ಸ್ಪೂನು ಅರಿಶಿನ, ಸಾಂಬಾರು ಪುಡಿ ಮತ್ತು ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿ ಅರ್ಧ ಬೌಲು ಅಂತಂದರೆ ಅರ್ಧ ಹೋಳು ತೆಂಗಿನ ತುರಿ ಹಾಕಿ ನೈಸಾಗಿ ಇದನ್ನು ರುಬ್ಕೊಳ್ಬೇಕು. ನಾನು ಸುಹಾನ ಸಾಂಬಾರು ಪುಡಿಯನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವುದೇ ರೀತಿಯ ಕಂಪನಿಯ ಸಾಂಬಾರು ಪೌಡರನ್ನು ಯೂಸ್ ಮಾಡ್ಕೊಳ್ಬೋದು. ಮಸಾಲೆ ರುಬ್ಬಿ ರೆಡಿಯಾಗಿದೆ. ಬೇರೆ ಸೈಡಲ್ಲಿ ಕುಕ್ಕರಲ್ಲಿ ಮುಚ್ಚಳ ತೆಗಿತಾ ಇದ್ದೀನಿ ನೋಡಿ. ಮುಚ್ಚಳ ತೆಗೆದು ತಣ್ಣಗಾದ ಮೇಲೆ ಒಂದ್ಸಲ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಬೆಂದು ಬಂದಿದೆ. ಮಸಾಲೆ ರುಬ್ಬುವಾಗ ಸಾಂಬಾರು ಪುಡಿ ಮತ್ತು ತೆಂಗಿನ ತುರಿ ಹಾಕಿ ಮಸಾಲೆ ರುಬ್ಬಿದ್ರೆ ಸಾಕಾಗಿಬಿಡುತ್ತೆ. ನೀವು ಬೇಕಿದ್ರೆ ಹುಣಸೆ ಹಣ್ಣಿನ ಬದಲು ಹುಣಸೆ ಹಣ್ಣಿನ ರಸನೂ ಕೂಡ ಹಾಕ್ಕೊಳ್ಬೋದು. ಸಾಂಬಾರು ಮಾಡುವುದಕ್ಕೆ ಪಾತ್ರೆ ಇಟ್ಟಿದ್ದೀನಿ. ಈಗ ಅದರಲ್ಲಿ 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಅರ್ಧ ಟೇಬಲ್ ಸ್ಪೂನು ಸಾಸಿವೆ, ಅರ್ಧ ಟೇಬಲ್ ಸ್ಪೂನು ಜೀರಿಗೆ. ಇದೇ ರೀತಿ ನಾನು ಈ ಮೊದಲು ಬಾಳೆಕಾಯಿ ಸಾಂಬಾರು ಮಾಡುವುದನ್ನು ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ಒಂದೇ ಒಂದು ಸಲ ಟ್ರೈ ಮಾಡಿ. ಕರಿಬೇವಿನ ಸೊಪ್ಪು 10, ಚೆನ್ನಾಗಿ ಫ್ರೈ ಆಗಿದೆ. ಒಂದ್ಸಲ ಮಿಕ್ಸ್ ಮಾಡಿಬಿಡ್ತೀನಿ. ಈ ಸಾಂಬಾರು ಮಾಡುವುದಕ್ಕೆ ತುಂಬ ಸುಲಭ ಫ್ರೆಂಡ್ಸ್. ಈಗ ಬೇಯಿಸಿರುವ ಬೇಳೆ ಮತ್ತು ಮೂಲಂಗಿಯನ್ನು ಹಾಕ್ತಾಯಿದ್ದೀನಿ. ಬೇಯಿಸಿದ ನೀರನ್ನು ಕೂಡ ಹಾಕ್ಕೊಳ್ಳಿ. ಈಗ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡಿಬಿಟ್ಟು ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸಾಂಬಾರಿಗೆ. ಈ ಸಾಂಬಾರು ಇಡ್ಲಿ, ದೋಸೆ, ಅನ್ನಕ್ಕಂತೂ ಸೂಪರು ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಜಾಸ್ತಿ ಎಣ್ಣೆ ಬಳಸದೆ, ಮಸಾಲೆ ಬಳಸದೆ ನೀವು ಕೂಡ ಟ್ರೈ ಮಾಡಬಹುದು. ನಿಮಗೆ ಖಾರ ಬೇಕಂತಂದರೆ ಸ್ವಲ್ಪ ಖಾರದ ಪುಡಿಯನ್ನು ಇದರಲ್ಲಿ ಸೇರಿಸ್ಕೊಳ್ಳಿ. ಅದರಲ್ಲಿ ಸಾಂಬಾರು ಪುಡಿಯಲ್ಲಿ ಖಾರದ ಅಂಶ ಇರುತ್ತೆ. ರೆಡಿಯಾಗಿದೆ ನೋಡಿ. ಚೆನ್ನಾಗಿ 2 ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಮತ್ತು ಖಾರ ನಿಮಗೆ ಎಷ್ಟು ಬೇಕೋ, ಎಷ್ಟು ತಿಂತೀರೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನೀವು ಕೂಡ ಟ್ರೈ ಮಾಡಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಜಾಸ್ತಿ ಎಣ್ಣೆ ಬಳಸದೆ ಮಾಡುವಂಥ ರೆಸಿಪಿ. ಇದೇ ರೀತಿ ಹೊಸ ರೆಸಿಪಿಗಳಿಗಾಗಿ ಜಯ ರೆಸಿಪಿಯನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಟ್ರೈ ಮಾಡಿ. ಹೇಗಾಗಿದೆ ಅಂತ ಕಮೆಂಟ್ಸ್ ಮೂಲಕ ಕಮೆಂಟ್ಸ್ ಮಾಡಿ. ಏನಾದರೂ ಹೊಸ ವಿಡಿಯೋ ಬೇಕಂತಂದರೆ ಅಪ್ಲೋಡ್ ಮಾಡ್ತೀನಿ, ಅದನ್ನು ಕೂಡ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್.
ಹೊಸ ರೆಸಿಪಿಗಳಿಗಾಗಿ. ಸಾಂಬಾರ್ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ಯಾರೆಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದ.